morning to everyone. My name is Prakruti. I'm studying in first standard CS School, Talur. ಇಂದು ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಅವರ ಜನ್ಮದಿನವನ್ನು ಯುವಕರ ದಿನ ಅಂತಲೂ ಆಚರಣೆ ಮಾಡುತ್ತೇವೆ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಆಲ್ ಪವರ್ ಈಸ್ ವಿತಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ನಿನ್ನಲ್ಲಿ ಅಷ್ಟು ಶಕ್ತಿ ಇದೆ, ನೀನು ಏನನ್ನಾದರೂ ಮಾಡಬಹುದು ಎಂದು ಹೇಳಿದ್ದಾರೆ. ಯುವಕರು ಹೇಗಿರ್ಬೇಕಂದ್ರೆ ಅದೋ ನೋಡು ಬೆಟ್ಟ ಅಂದ್ರೆ ಬೆಟ್ಟ ನೋಡ್ಕೊಂತ ನಿಲ್ಲಬಾರ್ದಂತೆ. ಪುಡಿ ಮಾಡ್ಲೇನ್ ಸ್ವಾಮಿ ಅಂತ ಕೇಳ್ಬೇಕಂತೆ. ಅದೋ ನೋಡು ದೇಶ ಅಂದ್ರೆ ದೇಶ ನೋಡ್ಕೊಂತ ನಿಲ್ಲಬಾರ್ದಂತೆ. ದೇಶ ಕಟ್ಲೇನ್ ಸ್ವಾಮಿ ಅಂತ ಕೇಳ್ಬೇಕಂತೆ. ಹಂಗೆ ನಮ್ಮ ಕೈಯಲ್ಲಿ ಪುಸ್ತಕ ಕೊಟ್ರೆ ನಾವು ಗೊಂಬೆ ಚಿತ್ರ ನೋಡ್ಕೊಂತ ಕುತ್ಕೋಬಾರ್ದಂತೆ. ಆ ಇಡೀ ಪುಸ್ತಕದಲ್ಲಿ ಏನೇನಿದೆ ಅದೆಲ್ಲ ಓದ್ಬಿಡ್ಬೇಕಂತೆ. ಹಂಗೆ ಈ ದೇಶಕ್ಕಾಗಿ ನಾವು ಸಿಂಹಣಿಯರಂತೆ ಕೆಲಸ ಮಾಡಬೇಕು. ಯುವಕರಿಗೆ ಸ್ವಾಮಿ ವಿವೇಕಾನಂದರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಎಚ್ಚರಿಸಿದ್ದಾರೆ. ಯಾವುದೇ ಸಮಸ್ಯೆ ಬಂದರೂ ಆಗೋಲ್ಲ ಎಂದು ಕುಳಿತುಕೊಳ್ಳಬಾರದು. ಸಮಸ್ಯೆ ದೊಡ್ಡದಿದ್ದಾಗ ನಾವು ಚಿಕ್ಕವರಾಗಿ ಕುಳಿತುಕೊಳ್ಳಬಾರದು. ಅದರ ಬದಲು ನಾವೇ ದೊಡ್ಡದಾಗಿ ಯೋಚನೆ ಮಾಡಿದರೆ ಸಮಸ್ಯೆ ನಮಗೆ ಚಿಕ್ಕದಾಗಿ ಕಾಣುತ್ತೆ ಅಲ್ಲವೇ? ಅದಕ್ಕಾಗಿ ಒಂದು ಕಥೆಯನ್ನು ಹೇಳುತ್ತೇನೆ. ನೀವೆಲ್ಲ ಆಂಜನೇಯನು ತನ್ನ ಅಂಗೈಯಲ್ಲಿ ಸಂಜೀವಿನಿ ಪರ್ವತವನ್ನು ಇಟ್ಟುಕೊಂಡು ಹೋಗೋದು ನೋಡಿದ್ದೀರಿ ಅಲ್ಲವೇ? ಆ ಆಂಜನೇಯನು ಲಕ್ಷ್ಮಣನನ್ನು ಬದುಕಿಸಲು ಬೇಕಾದ ಸಂಜೀವಿನಿ ಗಿಡಮೂಲಿಕೆಯನ್ನು ತರಲು ಹೋಗಿರುತ್ತಾನೆ. ಆದರೆ ಅಲ್ಲಿ ದೊಡ್ಡದಾಗಿರುವ ಪರ್ವತ ಕಾಣುತ್ತೆ. ಅದರಲ್ಲಿ ಚಿಕ್ಕದಾಗಿರುವ ಸಂಜೀವಿನಿ ಗಿಡ ಮೂಲಿಕೆಯನ್ನು ಹೇಗೆ ಹುಡುಕೋದು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ. ಹಾಗೆ ನಿಂತರೆ ಅಲ್ಲಿ ಲಕ್ಷ್ಮಣನು ಸಾಯುತ್ತಾನೆ ಎಂದು ಯೋಚಿಸಿ ತಾನೇ ಆ ಪರ್ವತಕ್ಕಿಂತ ತಾನೇ ದೊಡ್ಡದಾಗಿ ಬೆಳೆದು ನಿಂತು ಬಿಡುತ್ತಾನೆ. ಆಗ ಆ ಪರ್ವತ ಅವನಿಗೆ ಚಿಕ್ಕದಾಗಿ ಕಾಣುತ್ತೆ. ಅದನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಹೋಗಿ ಬಿಡುತ್ತಾನೆ. ನಾವು ಆಂಜನೇಯಂತ ದೊಡ್ಡವರಾಗಕ್ಕೆ ಬರೋದಿಲ್ಲ. ನಾವೇ ದೊಡ್ಡದಾಗಿ ಯೋಚನೆ ಮಾಡಿದರೆ ಸಮಸ್ಯೆ ನಮಗೆ ಚಿಕ್ಕದಾಗಿ ಕಾಣುತ್ತೆ. ಓದ ವಿಚಾರದಾಗಲಿ, ಕೆಲಸ ಮಾಡೋ ವಿಚಾರದಾಗಲಿ, ಯಾವುದೇ ವಿಚಾರದಾಗಲಿ ದೊಡ್ಡದಾಗಿ ಯೋಚನೆ ಮಾಡಿದರೆ ಸಮಸ್ಯೆ ನಮಗೆ ಚಿಕ್ಕದಾಗಿ ಕಾಣುತ್ತೆ ಅಲ್ಲವೇ ಎಂದು ಹೇಳುತ್ತಾ ಸ್ವಾಮಿ ವಿವೇಕಾನಂದರ ವಿಶ್ವಗುರು ಭಾರತದ ಕನಸನ್ನು ನಾವು ನೀವೆಲ್ಲ ಸೇರಿ ಈಡೇರಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.